ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ಮಾಡ್ತಾ ಇದ್ದೀನಿ ಕಜ್ಜಾಯ ರೆಸಿಪಿ. ಸಿಂಪಲ್ಲಾಗಿ ಹಾಗೆ ಸಾಫ್ಟ್ ಕಜ್ಜಾಯನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ನಾನು ಅಕ್ಕಿನ ನಿನ್ನೆ ಬೆಳಗ್ಗೆನೇ ನೆನೆಸಿಟ್ಕೊಂಡಿದ್ದೆ. 15ರಿಂದ 16 ಗಂಟೆ ಅಕ್ಕಿ ನೆನೆದಿದೆ. ನಿನ್ನೆ ಬೆಳಗ್ಗೆ ಅಕ್ಕಿನ ನೆನೆಸಿ ಮಧ್ಯಾಹ್ನ ಒಂದು ಸಲ, ರಾತ್ರಿ ಒಂದು ಸಲ, ಮತ್ತು ಬೆಳಗ್ಗೆ ಒಂದು ಸಲ ನೀರನ್ನು ಚೇಂಜ್ ಮಾಡಿಟ್ಕೊಂಡಿದ್ದೆ. ಇವಾಗ ಈ ನೀರನ್ನೆಲ್ಲ ತೆಗೆದು ಒಂದು ಜಾಲಿನಲ್ಲಿ ಹಾಕಿ ನೀರನ್ನು ಸೋರಿಸ್ಕೊತಾ ಇದ್ದೀನಿ. ಜಾಲಿನಲ್ಲಿ ಹಾಕಿ ಒಂದು 2ರಿಂದ 3 ನಿಮಿಷ ಹಾಗೆ ಇಟ್ಟರೆ ನೀರೆಲ್ಲ ನೀಟಾಗಿ ಹೋಗಿರುತ್ತೆ. ಇವಾಗ ಒಂದು ಕಾಟನ್ ಬಟ್ಟೆನ ಹಾಕಿ ಅದ್ರ ಮೇಲೆ ಅಕ್ಕಿನ ಒಣಗಾಕ್ತಾ ಇದ್ದೀನಿ. ಅಕ್ಕಿನ ಫ್ಯಾನ್ ಕೆಳಗಡೆ ಒಂದು 4ರಿಂದ 5 ನಿಮಿಷ ಒಣಗಾಕಬೇಕು. ತುಂಬ ಜಾಸ್ತಿನೂ ಬಿಡಬಾರ್ದು, ಅದು ನೀರಿನ ಅಂಶ ಮಾತ್ರ ಹೋಗಿರಬೇಕು. ಆದರೆ ಅಕ್ಕಿಲಿ ಸ್ವಲ್ಪ ತೇವಾಂಶ ಇದ್ರೇ ಹಿಟ್ಟು ಚೆನ್ನಾಗಿ ಬರುತ್ತೆ. ಇವಾಗ ಅಕ್ಕಿ ಒಣಗೋದ್ರೊಳಗಡೆ ನಾನು ಬೇರೆ ಪದಾರ್ಥಗಳನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಪ್ಯಾನ್ನ ಬಿಸಿ ಮಾಡೋಕ್ಕಿಟ್ಟು 2 ಟೇಬಲ್ ಸ್ಪೂನಷ್ಟು ಎಳ್ಳನ್ನು ಹಾಕಿ ಬಿಸಿ ಮಾಡ್ಕೊತಾ ಇದ್ದೀನಿ. ಇವಾಗ ಎಳ್ಳೆಲ್ಲ ಚಿಟಪಟ ಅಂತಿದೆ, ಎಳ್ಳು ರೆಡಿಯಾಗಿದೆ. ಇದನ್ನು ಒಂದು ಪ್ಲೇಟ್ನಲ್ಲಿ ಹಾಕಿ ಮತ್ತೆ ಅದೇ ಪ್ಯಾನಿಗೆ 1 ಟೇಬಲ್ ಸ್ಪೂನಷ್ಟು ಗಸಗಸೆನ ಹಾಕಿ ಬಿಸಿ ಮಾಡ್ಕೊತಾ ಇದ್ದೀನಿ. ಗಸಗಸೆನ ತುಂಬ ಹುರಿಯೋಕೆ ಹೋಗಬಾರ್ದು, ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ಅದು ಸ್ವಲ್ಪ ಘಮ ಬರೋ ತನಕ ಬಿಸಿ ಮಾಡ್ಕೊಂಡಿದ್ದೀನಿ. ಇದನ್ನು ಸಹ ಎಳ್ಳು ಜೊತೆನೇ ಹಾಕಿ ಇಟ್ಕೊಂಡಿದ್ದೀನಿ. ನಂತರ ನಾನು ಕೊಬ್ಬರಿನ ಪುಡಿ ಮಾಡ್ಕೊತಾ ಇದ್ದೀನಿ. ಒಂದು 2ರಿಂದ 3 ಟೇಬಲ್ ಸ್ಪೂನ್ ಆಗುವಷ್ಟು ಕೊಬ್ಬರಿನ ತುರಿದಿಟ್ಕೊಂಡಿದ್ದೆ, ಅದನ್ನು ಇವಾಗ ಪೌಡರ್ ಮಾಡ್ತಾಯಿದ್ದೀನಿ. ಏಲಕ್ಕಿ ಮತ್ತು ಒಣಶುಂಠಿ ಪೌಡರ್ ಇಲ್ಲ ಅಂದರೆ ಕೊಬ್ಬರಿ ಜೊತೆಗೇ ಸ್ವಲ್ಪ ಏಲಕ್ಕಿ ಮತ್ತು ಒಣಶುಂಠಿನ ಹಾಕ್ಕೊಂಡು ಪುಡಿ ಮಾಡ್ಕೋಬೇಕು. ಇವಾಗ ಕೊಬ್ಬರಿ ಪುಡಿ ಆಗಿದೆ, ಅದನ್ನು ಒಂದು ಬೌಲ್ನಲ್ಲಿ ಹಾಕಿಟ್ಕೊಂಡಿದ್ದೀನಿ. ಹಾಗೆ ಎಳ್ಳು ಮತ್ತು ಗಸಗಸೆ ಕೂಡ ಒಂದು ಸೈಡ್ನಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಮತ್ತು ಒಂದು ಕಪ್ಪಿಗೆ ಏಲಕ್ಕಿ ಮತ್ತು ಒಣಶುಂಠಿ ಪೌಡರ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಈ ಪಾವಲ್ಲಿ 1 ಪಾವು ಅಕ್ಕಿನ ನೆನೆಸಿದ್ದೆ. ಇವಾಗ ಇದೇ ಪಾವಲ್ಲಿ 1 ಪಾವು ಬೆಲ್ಲನ ತೊಗೋತಾ ಇದ್ದೀನಿ. ಬೆಲ್ಲನ ಕುಟ್ಕೊಂಡು ಪೌಡರ್ ಮಾಡಿ ಹಾಕೋತಾ ಇದ್ದೀನಿ. ಬೆಲ್ಲ ಸಣ್ಣದಾಗಿದ್ದರೆ ಒಂದು ಸಮನಾಗಿ ಪಾಕ ಬರುತ್ತೆ, ಒಂದು ದಪ್ಪ ಒಂದು ಸಣ್ಣ ಇದ್ದರೆ ಪಾಕ ಹೆಚ್ಚು ಕಡಿಮೆ ಆಗುತ್ತೆ. ಆದ್ದರಿಂದ ಬೆಲ್ಲನ ಪುಡಿ ಮಾಡಿ ಹಾಕೋತಾ ಇದ್ದೀನಿ. ಮತ್ತು ನಾನು ಆವಾಗಲೇ ಹೇಳ್ದಾಗೆ ಎಳ್ಳು, ಗಸಗಸೆ, ಕೊಬ್ಬರಿ ಎಲ್ಲವನ್ನು ಒಂದು ಕಡೆ ರೆಡಿ ಮಾಡಿ ಇಟ್ಕೋಬೇಕು. ಪಾಕ ಬಂದಾಗ ತಕ್ಷಣ ಎಲ್ಲವನ್ನು ಹಾಕಿ ಅಕ್ಕಿ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಪಾಕ ಬಂದಮೇಲೆ ನಾವು ಎಲ್ಲಿಟ್ಟಿದ್ದೀವಿ ಅಂತ ನೋಡೋದಕ್ಕೆ ಹೋದರೆ ಪಾಕ ಸೀದೋಗ್ಬಿಡುತ್ತೆ, ಕಜ್ಜಾಯ ಚೆನ್ನಾಗಾಗೋದಿಲ್ಲ. ಎಲ್ಲ ಕೂಡ ರೆಡಿಯಾಗಿದೆ. 1 ಪಾವು ಬೆಲ್ಲನ ತೆಗೆದಿಟ್ಟು ಅಕ್ಕಿನ ತೊಗೊಂಡಿದ್ದೀನಿ. ಅಕ್ಕಿ ಎಲ್ಲ ಚೆನ್ನಾಗಿ ನೀರಿನಾಂಶ ಹೋಗಿದೆ, ಆದರೆ ಸ್ವಲ್ಪ ತೇವಾಂಶ ಇದೆ ಅಕ್ಕಿನಲ್ಲಿ. ಅಕ್ಕಿನ ನಾನಿವಾಗ ಪೌಡರ್ ಮಾಡ್ಕೋತಾ ಇದ್ದೀನಿ. ಒಂದು ಸಣ್ಣ ಮಿಕ್ಸರ್ ಜಾರ್ನಲ್ಲಿ ಹಾಕಿ ನುಣ್ಣಗೆ ಪುಡಿ ಮಾಡ್ಕೋತಾ ಇದ್ದೀನಿ. ಪುಡಿ ಮಾಡ್ಕೊಂಡಿರೋ ಅಕ್ಕಿ ಹಿಟ್ಟನ್ನು ಒಂದು ಸಣ್ಣ ಜಾಲಿನಲ್ಲಿ ಹಾಕಿ ತಿರ್ಸ್ಕೊತಾ ಇದ್ದೀನಿ. ಅಕ್ಕಿ ಹಿಟ್ಟನ್ನು ಜಡಿ ಇಟ್ಕೊಂಡ ನಂತರ ಲಾಸ್ಟಲ್ಲಿ ಉಳಿಯುತ್ತಲ್ಲ ಸ್ವಲ್ಪ ತರಿ, ಅದನ್ನು ಮತ್ತೆ ಇನ್ನೊಂದು ಸಲ ಅಕ್ಕಿನ ಪೌಡರ್ ಮಾಡ್ಕೊಳ್ಳೋಕ್ಕೆ ಅಂತ ಹಾಕೋತಿರಲ್ಲ ಜಾರಿಗೆ, ಆವಾಗ ಇದನ್ನು ಸಹ ಹಾಕಿ ಪುಡಿ ಮಾಡ್ಕೋಬೋದು. ಎಲ್ಲ ಅಕ್ಕಿಯನ್ನು ಹಾಕಿ ಪುಡಿ ಮಾಡಿ ತಿರುಗಿಸಿಟ್ಕೊಂಡಿದ್ದೀನಿ. ಇಷ್ಟು ಹಿಟ್ಟು ರೆಡಿಯಾಗಿದೆ. ಇದನ್ನು ಮೆತ್ತಗೆ ಸಾಫ್ಟಾಗಿ ಮೇಲಿಂದ ಪ್ರೆಸ್ ಮಾಡಿ ಇಟ್ಕೋಬೇಕು. ಏಕೆಂದರೆ ಹಿಟ್ಟು ಒಣಗಬಾರ್ದು, ಪಾಕ ಬರೋ ತನಕ ತೇವಾಂಶ ಹಾಗೆ ಇರಲಿ ಅಂತ ಈ ರೀತಿ ಪ್ರೆಸ್ ಮಾಡಿ ಅದ್ರ ಮೇಲೆ ಒಂದು ಕಾಟನ್ ಬಟ್ಟೆನ ಹಾಕಿ ಸೈಡಲ್ಲಿ ಇಟ್ಕೊಂಡಿದ್ದೀನಿ. ನಂತರ ಪಾಕ ರೆಡಿ ಮಾಡ್ಕೋಬೇಕು. ಒಂದು ಪಾತ್ರೆಗೆ ನಾವು ತೊಗೊಂಡಿರೋ ಬೆಲ್ಲನ ಹಾಕಿ ಅದಕ್ಕೆ ಸ್ವಲ್ಪ ನೀರನ್ನು ಸ್ಪ್ರಿಂಕಲ್ ಮಾಡ್ಕೋತಾ ಇದ್ದೀನಿ. ನೀರು ಜಾಸ್ತಿ ಹಾಕಬಾರ್ದು, ಪಾಕ ಬರೋದು ತುಂಬ ಲೇಟ್ ಆಗಿಬಿಡುತ್ತೆ. ಸ್ವಲ್ಪ ಸ್ಪ್ರಿಂಕಲ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿ ಇವಾಗ ಪಾಕ ರೆಡಿ ಆಗ್ತಿದೆ. ನೊರೆ ಎಲ್ಲ ಬರ್ತಿದೆ ನೋಡ್ಬೋದು. ನೊರೆ ಬರ್ತಿದೆ ಅಂದರೆ ಪಾಕ ರೆಡಿ ಆಗ್ತಿದೆ ಅಂತ. ಹಾಗೆ ಒಂದು ಸಲ ಕೈನ ತೇವ ಮಾಡಿಕೊಂಡು ಮುಟ್ಟು ನೋಡಬೇಕು, ಅದು ಅಂಟಿಸ್ತಿದೆ ಅಂದರೆ ಪಾಕ ಬರ್ತಿದೆ ಅಂತ. ಆವಾಗ ಒಂದು ಪ್ಲೇಟಿಗೆ ನೀರನ್ನು ಹಾಕಿ ರೆಡಿ ಮಾಡಿ ಇಟ್ಕೋಬೇಕು, ಪಾಕ ಚೆಕ್ ಮಾಡ್ಕೊಳ್ಳಿಕ್ಕೋಸ್ಕರ. ಇವಾಗ ಪಾಕ ರೆಡಿಯಾಗಿದೆ. ಒಂದು ಪ್ಲೇಟ್ನಲ್ಲಿ ನೀರು ಹಾಕಿ ಈ ರೀತಿ ಚೆಕ್ ಮಾಡ್ಕೋಬೇಕು. ಬೆರಳಲ್ಲಿ ಒಂದು ಸೈಡ್ಗೆ ಪಾಕನ ತಳ್ಕೊಂಡು ಅದು ಕೈಗೆ ತೊಗೊಂಡ್ರೆ ಹಾಗೆ ಉಂಡೆ ರೀತಿಯಾಗಿ ಬರಬೇಕು.
ಇಲ್ಲ ಅದು ನೀರಿನಲ್ಲಿ ಸ್ವಲ್ಪ ಕರಗ್ತಿದೆ ಅಂದರೆ ಪಾಕ ಇನ್ನೂ ಸ್ವಲ್ಪ ಬರಬೇಕು ಅಂತ. ಇಲ್ಲಿ ಕೈಗೆ ನೀಟಾಗಿ ಪಾಕ ಬರ್ತಾ ಇರೋದ್ರಿಂದ ಪಾಕ ಚೆನ್ನಾಗಿ ರೆಡಿಯಾಗಿದೆ. ನೀವಿಲ್ಲಿ ನೋಡ್ಬೋದು ನಾನು ಹೇಗೆ ಪ್ರೆಸ್ ಮಾಡಿದ್ರು ಪ್ರೆಸ್ ಆಗ್ತಿದೆ, ಹಾಗೆ ರೌಂಡ್ ಶೇಪ್ ಮಾಡಿದ್ರೆ ಸಹ ರೌಂಡ್ ಆಗ್ತಿದೆ. ಇವಾಗ ಪಾಕ ರೆಡಿ ಇದೆ. ನಂತರ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಎಳ್ಳು ಮತ್ತು ಗಸಗಸೆ ಹಾಗೆ ಕೊಬ್ಬರಿ ಪೌಡರು, ಏಲಕ್ಕಿ ಮತ್ತು ಒಂಚುಂಟಿ ಪೌಡರ್ ಹಾಕ್ಕೊಂಡು ಮಿಕ್ಸ್ ಮಾಡಿ, ನಂತರ ಅಕ್ಕಿ ಹಿಟ್ಟನ್ನು ಗಟ್ಟಿಯಾಗಿ ಪ್ರೆಸ್ ಮಾಡಿದ್ವಲ್ಲ ಅದನ್ನೆಲ್ಲ ಬಿಡಿ ಬಿಡಿಯಾಗಿ ಸ್ವಲ್ಪ ಕೈನಲ್ಲಿ ಬಿಡಿಸ್ಕೊಂಡು ಪಾಕ ಜೊತೆ ಸೇರಿಸಿ 1 ಗಂಟಿಲ್ದಾಗೆ ಮಿಕ್ಸ್ ಮಾಡ್ಕೋಬೇಕು. ಕೈ ಬಿಡ್ದಲ್ಲೇ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದರೆ ಗಂಟಾಗೋದಿಲ್ಲ. ಹಾಗೆ ನಾವು ಪಾಕ ತೆಗಿಯೋಕ್ಕೆ ಮಂದ ತಳ ಇರೋ ಪಾತ್ರೆನ ಇಟ್ಕೊಂಡಿರಬೇಕು. ಮಂದ ತಳ ಪಾತ್ರೆನ ಇಟ್ಕೊಳ್ಳೋದ್ರಿಂದ ಕಜ್ಜಾಯದ ಹಿಟ್ಟನ್ನು ತಿರುಗಿಸ್ಕೊಂಡು ಕೊನೆಯಲ್ಲಿ 1-2 ರಿಂದ 3 ನಿಮಿಷ ಸಣ್ಣ ಊರಿನಲ್ಲಿ ಬೇಯೋಕ್ಕಿಟ್ಟಾಗ ಅದು ತಳ ಹಿಡಿಯೋದಿಲ್ಲ. ಸಿಲ್ವಾಗಿರೋ ಪಾತ್ರೆ ಏನಾರ ಇಟ್ಟಿದ್ದೀವಿ ಅಂತ ಅಂದರೆ ಹಿಟ್ಟು ಸೀದೋಗಿಬಿಡುತ್ತೆ. ಆದ್ದರಿಂದ ಆದಷ್ಟು ಮಂದ ಇರೋ ಪಾತ್ರೆಗಳನ್ನ ಬಳಸ್ಕೋಬೇಕು. ಹಿಟ್ಟೆಲ್ಲ ಗಂಟಿಲ್ದಂಗೆ ಚೆನ್ನಾಗಿ ತಿರ್ಗಿಸ್ಕೊಂಡಾಗಿದೆ. ನೋಡ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ. ಇವಾಗ ಇದನ್ನು ಸಣ್ಣ ಊರಿನಲ್ಲಿ 1-2 ರಿಂದ 3 ನಿಮಿಷ ಬೇಯೋಕೆ ಇಟ್ಕೋತಾ ಇದ್ದೀನಿ. ಇವಾಗ ಹಿಟ್ಟು 1-2 ರಿಂದ 3 ನಿಮಿಷ ಬೆಂದಿದೆ. ಹಿಟ್ಟೆಲ್ಲ ಬೆಂದು ಚೆನ್ನಾಗಿ ಘಮ ಬರ್ತಿದೆ. ನಾನು ಆವಾಗಲೇ ಹೇಳ್ದಾಗೆ ಮಂದ ಇರೋ ಪಾತ್ರೆನ ಇಟ್ಟಿರೋದ್ರಿಂದ ನೋಡ್ಬೋದು ಸ್ವಲ್ಪನೂ ತಳ ಹಿಡ್ದಿಲ್ಲ ಹಿಟ್ಟು. ಇವಾಗ ಇದನ್ನು ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1 ಅವರ್ ಅಥವಾ 2 ಅವರ್ ತಣ್ಣಗಾಗೋಕ್ಕೆ ಅಂತ ಇಡಬೇಕು. ಅಷ್ಟರಲ್ಲಿ ಹಿಟ್ಟು ಇನ್ನೂ ಸ್ವಲ್ಪ ಗಟ್ಟಿಯಾಗಿರುತ್ತೆ, ತಟ್ಟೋದಕ್ಕೆ ಸಹ ಚೆನ್ನಾಗಿ ಬರುತ್ತೆ. ಇವಾಗ 1-2 ರಿಂದ 3 ಅವರು ತಣ್ಣಗಾಗೋಕ್ಕೆ ಅಂತ ಬಿಟ್ಟಿದ್ದೆ. ಚೆನ್ನಾಗಿ ತಣ್ಣಗಾಗಿದೆ. ಆವಾಗಲೇ ಹಿಟ್ಟನ್ನು ತಿರುಗಿಸೋವಾಗ ನಿಮ್ಗೆ ಅನಿಸಿರ್ಬೋದು ತೆಳು ಇದೆ ಅಂತ. ಅದು ತಣ್ಣಗಾದ ನಂತರ ಈ ರೀತಿ ಗಟ್ಟಿ ಬರುತ್ತೆ. ಆದ್ದರಿಂದ ತೆಳುಗೆ ಬಿಡಬೇಕು. ಬೇರೆ ಏನು ರವೆ ಅಥವಾ ಏನಾದರೂ ಹಾಕಿ ಮಿಕ್ಸ್ ಮಾಡಿಬಿಟ್ರೆ ತಣ್ಣಗಾದ ಮೇಲೆ ಇದು ಇನ್ನೂ ಗಟ್ಟಿಯಾಗಿಬಿಡುತ್ತೆ. ಉಂಡೆಗಳು ಮಾಡೋಕ್ಕೆ ಚೆನ್ನಾಗಿ ಬರೋದಿಲ್ಲ. ನಂತರ ಕಜ್ಜಾಯನ ಕರಿಯೋದಕ್ಕೋಸ್ಕರ ಬಾಣಲೆಗೆ ಎಣ್ಣೆನ ಹಾಕಿ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಒಂದು ಪ್ಲೇಟನ್ನು ತೊಗೊಂಡಿದ್ದೀನಿ. ಪ್ಲೇಟ್ ಮೇಲೆ ಒಂದು ಪ್ಲಾಸ್ಟಿಕ್ ಕವರ್ನ ಹಾಕ್ಕೊಂಡು ಅದಕ್ಕೆ ನೀರನ್ನು ಹಚ್ಕೊಂಡಿದ್ದೀನಿ. ನಂತರ ಕಜ್ಜಾಯದ ಹಿಟ್ಟನ್ನು ಒಂದು ಉಂಡೆನ ಮಾಡಿಕೊಂಡು ಆ ಪ್ಲೇಟ್ ಮೇಲೆ ಇಟ್ಟು ತಟ್ಕೋತಾ ಇದ್ದೀನಿ. ನೋಡ್ಬೋದು ಹಿಟ್ಟು ಎಷ್ಟು ಸಾಫ್ಟಾಗಿದೆ, ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ. ಈ ರೀತಿ ಒಂದು ಉಂಡೆನ ತೊಗೊಂಡು ರೌಂಡ್ ಶೇಪಲ್ಲಿ ತಟ್ಕೊಂಡು ಕಾದಿರೋ ಎಣ್ಣೆಯಲ್ಲಿ ಹಾಕಿ ಕರೆದ್ರೆ ಕಜ್ಜಾಯ ರೆಡಿ ಆಗುತ್ತೆ. ನೀರು ಬೇಡ ಅಂದರೆ ನೀವು ಎಣ್ಣೆ ಸಹ ಹಚ್ಕೊಂಡು ಮಾಡ್ಕೋಬೋದು. ಇವಾಗ ತಟ್ಟಿರೋ ಕಜ್ಜಾಯನ ಎಣ್ಣೆಯಲ್ಲಿ ಹಾಕಿ 2 ಸೈಡು ಬೇಯಿಸ್ಕೊತಾ ಇದ್ದೀನಿ. ಇದೇ ರೀತಿ ಮಿಕ್ಕಿದ ಹಿಟ್ಟನ್ನೆಲ್ಲ ಉಂಡೆಗಳನ್ನ ಮಾಡಿ ತಟ್ಟಿ ಬೇಯಿಸ್ಕೊಂಡ್ರೆ ಕಜ್ಜಾಯಗಳು ರೆಡಿ ಆಗುತ್ತೆ. ನೀವು ನೋಡ್ತಾ ಇರ್ಬೋದು ಕಜ್ಜಾಯ ಉಬ್ಬಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ. ಹಾಗೆ ಸಾಫ್ಟಾಗಿ ಕೂಡ ಆಗ್ತಾ ಇದೆ. ಮತ್ತು ಇನ್ನೊಂದು ಟಿಪ್ ಏನಪ್ಪ ಅಂದರೆ ಕಜ್ಜಾಯದ ಹಿಟ್ಟು ಏನಾದರೂ ಸ್ವಲ್ಪ ಗಟ್ಟಿ ಆಗಿತ್ತು ಅಂತ ಅಂದರೆ ಪಚ್ಚಬಾಳೆಹಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಹಿಟ್ಟು ಸ್ವಲ್ಪ ಮೆತ್ತಗಾಗುತ್ತೆ. ಹಾಗೆ 1 ಪಾವು ಅಕ್ಕಿನಲ್ಲಿ 15 ರಿಂದ 20 ಕಜ್ಜಾಯಗಳಾಗುತ್ತೆ. ನಾವು ಎಷ್ಟು ದಪ್ಪ ಉಂಡೆನ ತೊಗೊಳ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮೀಡಿಯಮ್ ಆಗಿ ತೊಗೋತೀವಿ ಅಂದರೆ 15 ರಿಂದ 20 ಕಜ್ಜಾಯಗಳು ರೆಡಿ ಆಗುತ್ತೆ. ಕಜ್ಜಾಯಗಳೆಲ್ಲ ರೆಡಿಯಾಗಿದೆ. ಕಜ್ಜಾಯ ಎಷ್ಟು ಸಾಫ್ಟಾಗಿದೆ ಅಂತ. ಇದನ್ನು ಜಾಲಿ ಬೋಸಿನಲ್ಲೇ ಹಾಕಿ ನೈಟೆಲ್ಲ ಹಾಗೆ ಇಟ್ಟರೆ ಇನ್ನೂ ಸ್ವಲ್ಪ ಎಣ್ಣೆ ಎಲ್ಲ ಇಳ್ಕೊಳ್ಳುತ್ತೆ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಹಾಗೆ ಒಂದು ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು.